ಜಾಸ್ತಿ ಹೀರೋಯಿನ್ಸ್ ನೋಡ್ತಾ ಇರ್ತೀವಿ. ಇದರಲ್ಲೂ ಶಿವನ್ ಕ್ಯಾರೆಕ್ಟರ್ ಬೇರೆ ಮಾಡ್ತಾ ಇದ್ದೀರಾ. ಸೊ ಗಂಗೆ ಗೌರಿ ಇಬ್ಬರನ್ನ ನೋಡ್ಬೋದಾ ಅಥವಾ ಸಿಂಗಲ್ ಆಗಿರ್ತಾರೆ? ಹೆಣ್ಮಕ್ಳಿಂದಲೇ ಈ ಕ್ವಶನ್ ಬರೋದು. ಹೋಗ್ತಾ ಹೋಗ್ತಾ ಹೇಳ್ತೀವಿ ಮೇಡಮ್, ಇದನ್ನ ಇರ್ಬೇಕಾ ಇರಬಾರ್ದ? ಇದ್ರೆ ಚೆನ್ನಾಗಿರುತ್ತೆ. ನೋಡಿ, 2 ಧ್ವನಿ ಬಂತು. ಇರ್ಲಿ, ನಾವೇ ನಮ್ಮ ಡೈರೆಕ್ಟ್ ವಿತೌಟ್ ಶಕ್ತಿ ಶಿವ ಎಲ್ಲಿ ಅಲ್ವಾ, ಶಕ್ತಿ ಇರ್ಲೇಬೇಕಲ್ಲ. ಸರ್, ನಾವು ಕನ್ನಡ ಆ್ಯಂಡ್ ತೆಲುಗು ಫಸ್ಟ್ ತಗೊಂಡು ಹೋಗ್ತೇವೆ. ಒಟ್ಟಿಗೆ ಹೋಗ್ತೇವೆ. ಟ್ರೈ ಮಾಡ್ತೀನಿ ಸರ್. ನಮಗೆ ಈ ಏನಾಗಿದೆ, ಬೆಂಗಳೂರಲ್ಲಿ ಇರೋ ನಮ್ಮೆಲ್ಲರಿಗೂ ಎಲ್ಲ ಭಾಷೆ ವಸ್ತು ಅಂತ ಎಲ್ಲ ಭಾಷೆ ಬರೋದು. ಸುಲಭ ಮಾಡೋಣ ಸರ್. ಸೊ ಮತ್ತೊಮ್ಮೆ ಅಷ್ಟೇ ಇದೇನಾದ್ರು ಸರ್. ನಾನು ಫಸ್ಟು ನಾವೆಲ್ಲ ಸಿಕ್ಕಿದಾಗ ಸಿನಿಮಾಗಳ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದಾಗ ಕಾರ್ತಿಕೇಯ 2 ಹೇಗೆ ಕೃಷ್ಣ ಕಾನ್ಷಿಯಸ್ನ ಕನೆಕ್ಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ವಿಶ್ವ ಸರ್ಗೆ ನಾನು, ಧನು ಅವರು, ವಿಜಯ್ ಮೇಡಮ್, ವಿಶ್ವ ಸರ್ 4 ಜನ ಕೂತ್ಕೊಂಡು ಮಾತಾಡಬೇಕಾದ್ರೆ ಆ ಕೃಷ್ಣ ಕಾನ್ಷಿಯಸ್ ಇದೆಯಲ್ಲ, ಗೋವರ್ಧನಗಿರಿ ತೋರಿಸ್ತಾರೆ ಕೃಷ್ಣನ ಬಗ್ಗೆ. ಹೌದು, ನಮ್ಮ ಒಳಗೆ ಕೃಷ್ಣ ಇದ್ರು. ಇವತ್ತು ಕೂಡ ಅಲ್ಲಿ ಗೋವರ್ಧನ ಅಲ್ಲಿಗೆಲ್ಲ ಹೋದಾಗ ಚಪ್ಪಲಿ ಹಾಕೊಂಡು ನಡೆಯಲ್ಲ ಯಾರು, ಬಿಕಾಸ್ ಕೃಷ್ಣ ನಡೆದಂತಹ ಜಾಗ ಇದು ಅಂತ. ಸೊ ಇದ್ರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ ನಮಗನ್ಸಿದ್ದು ಇಂಟರ್ನ್ಯಾಷನಲ್ ಕಥೆ ಬಂದು ಮಾಡೋದಕ್ಕಿಂತ ನಮ್ಮ ತನದ, ನಾನು ಚಿಕ್ಕ ಹುಡುಗರಿಂದ ಏನು ಚಂದಮಾಮ ಕಥೆಯನ್ನ ಕೇಳಿ ಬೆಳೆದಿದ್ದೇನೆ, ನಮ್ಮ ತನದ, ನಮ್ಮ ಕಥೆಯನ್ನ, ನಮ್ಮ ರಾಜನ ಕಥೆಯನ್ನ, ನಮ್ಮ ಜನರ ಕಥೆಯನ್ನ, ನಮ್ಮ ತಂತ್ರ ಮಂತ್ರದ ಕಥೆಯನ್ನ ಇವತ್ತಿನ ಲೆಕ್ಕದಲ್ಲಿ ಹೇಳಲು ಹೇಗಿರುತ್ತೆ, ಅವತ್ತು ಇವತ್ತು ಮಿಕ್ಸ್ ಮಾಡಿ ಅಂದಾಗ ಜಸ್ಟ್ ಐಡಿಯಾ ಅಷ್ಟೇ ಮಾಡಿದ್ವಿ. ಅವಾಗ ಧನು ಅವರು ಮತ್ತೆ ವಿಜಯ ಮೇಡಮ್ ಅವರು ಇದನ್ನು ನಾಟ್ ಹೇಳಿ, ಈ ಥರ ಒಂದಿದೆ ಸರ್ ಅಂತ. ಸೊ ಹೆಚ್ಚೆಚ್ಚು ರಿಸರ್ಚ್ ಮಾಡಿರೋದು ವಿಜಯ ಮೇಡಮು, ಧನು ಆ್ಯಂಡ್ ನಮ್ಮ ರೈಟರ್ ಚಂದು. ಸೊ ಬೇರೆ ಬೇರೆ ಥರದ ಬುಕ್ಗಳನ್ನ, ಹಳೆಯ ಪುಸ್ತಕಗಳನ್ನ ಓದಿ ಅಲ್ಲಿರೋ ಒಂದಷ್ಟು ಅಂಶಗಳನ್ನ ತಗೊಂಡು ಸೊ ಆ ಥರದಲ್ಲಿ ಮಾಡಿರೋ ಒಂದು ಕಥೆ ಸತ್ಯ. ವಿಶ್ವ ಸರ್, ಇದು 49ನೇ ಚಿತ್ರ ನಿಮ್ಮದು ಪಿನಾಕ. ಇಂಡಸ್ಟ್ರಿ ಬಗ್ಗೆ, ಕನ್ನಡ ಇಂಡಸ್ಟ್ರಿ